ಹಾಯ್ ಹಲೋ ಸಾವ್ಕಾರ ಮಂದಿಗೆ ಗುಡ್ ಮಾರ್ನಿಂಗ್ ರೀ. ಮುಂಜಾನೆ ಅದಕ್ಕೂ ಬ್ರಷ್ ಮಾಡಕತ್ತೀರಿ. ಬ್ರಷ್ ಮಾಡ್ಕೊಂಡು ಕುಂತಾಗ ಮುಂದೆ ಮುನ್ಸಿಪಾಲ್ಟಿಯವರು ಗಟರ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ರಿ. ಅವ್ರಿಗೆ ರಾತ್ರಿ ಕಾಲ್ ಮಾಡಿದ್ದೆ. ಮತ್ತು ಚಹಾ ಕುಡ್ಕೊಂತ ಕುಂತಿದ್ದೆ ರೀ. ಚಹಾ ಕುಡ್ಕೊಂತ ಕುಂತಾಗ ಮತ್ತೆ ನಾ ಕ್ರಿಕೆಟ್ ನೆನಪಾತೆ. ಸೀದಾ ಕ್ರಿಕೆಟ್ ಆಡಕ್ಕೆ ಹೊಂಟೆ ನೋಡ್ರಿ. ಹೋಗುವಾಗ ದಾರ್ಯಾಗ ಇವತ್ತು ಗುರುವಾರ ಅಲ್ರಿ, ಆಡ್ಮರಿ ಹೋತ್ ಮರಿ ಎಲ್ಲ ಸಸ್ತಾ ಒಳಗೆ ಅಲ್ಲಿ ಮಾರಾತಿದ್ರು. ನಾನು ಒಂದು ತೊಗೋಬೇಕು ಅನ್ಕೊಂಡಿದ್ದೆ, ಯಾಕಂದ್ರೆ ನನಗೆ ಮೇಯ್ಸಕ್ಕೆ ಬರಲ್ಲಲ್ರಿ. ಮತ್ತಿನ್ನೇನು ರೀ, ಗ್ರೌಂಡಿಗೆ ಬಂದಿರ್ತಾರಲ್ಲ ಅಂತ ನೋಡಿದೆ. ಅಣ್ಣಾರೆಲ್ಲರೂ ಬಂದಿದ್ರು. ಮತ್ತು ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಅನ್ನ 6 ಹೊಡ್ಯಕ್ಕೆ ಹೋಗಿ ಔಟ್ ಆಗಿಬಿಟ್ಟ ನೋಡ್ರಿ. ಆಮೇಲೆ ನನಗೆ ಕೊಟ್ಟರು. ನಾನು 4 ಬಾಲ್ ಒಳಗೆ 9 ರನ್ ಹೊಡೆದೆ. ಸೀದಾ ಮನೆ ಕಡೆ ಬಂದೆ. ಮತ್ತು ಮನೆ ಕಡೆ ಬರುವಾಗ ನಮ್ದು ಇದ್ದಿದ್ದೈತಲ್ರಿ, ನಮಗೆ ಚಹಾ ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಒಂದು ಚಹಾ ಕುಡ್ಕೊಂಡು ಮತ್ತು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದ ಕೂಡ ನಾವು ಹೊಟ್ಟೆ ಹಸ್ತಿತ್ತು. ನಮ್ಮ ಅವ್ವರು ಏನಾರು ಮಾಡ್ಯಾರೇನಂತ ನೋಡಿದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡತ್ತಿದ್ರು. ನನಗಿನ್ನ ಮುಂಚೆ ನಮ್ಮ ಅಪ್ಪಾರ ಬಿಸಿ ಬಿಸಿ ರೊಟ್ಟಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ನಮ್ಮ ಅಪ್ಪಾರ ಬರತ್ತಾರ ಅಂಥೇಳಿ ನಾನು 4 ರೊಟ್ಟಿ ಮುರಿದು ರಾತ್ರಿ ಮಿಕ್ಕಿ ಚಿಕನ್ ಪಲ್ಯ ಹಾಕ್ಕೊಂಡು ಕ್ಯಾಟ ನಾನು ಬಾರ್ಸಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಏನೋ ಹೇಳ್ರಿ, ತಾಯಿ ಕೈ ರುಚಿ ಮುಂದೆ ಜಗತ್ತೊಳಗೆ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ ನೋಡ್ರಿ. ಆದ್ರೆ ಏನು ಮಾಡ್ತೀರಿ, ಪಲ್ಯ ಮಾತ್ರ ನಮ್ಮ ಅಪ್ಪ ಮಾಡಿದ್ರು. ನಮ್ಮ ಅವ್ರು ಜಳಕ ಮಾಡಂತ ಹೇಳಿದ್ರಿ. ಜಳಕ ಮಾಡ್ಕ್ಯಾಟ ಔಟ್ಫಿಟ್ ಹಾಕ್ಕೊಂಡ್ರಿ. ಹೆಂಗೆ ಕಾಣತೈತೆ ಅಂತ ಸ್ವಲ್ಪ ಕಮೆಂಟ್ ಮಾಡಿರಿ. ಇವತ್ತಿಗೆ ಲಾಗ್ ಏನು ಮಾಡ್ತೀನಿ ರೀ. ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಂಗೆ ಫಾಲೋ ಮಾಡ್ಕೊರಿ. ಥ್ಯಾಂಕ್ ಯು. ಸುರ ಸುಂದರ